200ಕ್ಕೂ ಹೆಚ್ಚು ವಿಮಾನಗಳಿಂದ ಏಕಕಾಲಕ್ಕೆ ದಾಳಿಯನ್ನ ಮಾಡಲಾಗಿದೆ. ಇರಾನ್ನ 500 ಸ್ಥಳಗಳನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲಾಗಿದೆ. ಅಮೆರಿಕ ಇಸ್ರೇಲ್ ದಾಳಿಗೆ ಮಕ್ಕಳು ಸೇರಿ 200 ಮಂದಿ ಬಲಿಯಾಗಿದ್ದಾರೆ. ಏಕಕಾಲಕ್ಕೆ 200ಕ್ಕೂ ಹೆಚ್ಚು ವಿಮಾನಗಳಿಂದ ದಾಳಿ ಮಾಡಲಾಗಿದೆ. ನೋಡಿ, ಸುಮಾರು 500 ಸ್ಥಳಗಳನ್ನ ಗುರಿಯಾಗಿಟ್ಟಿಸಿಕೊಂಡು ಅಟ್ಯಾಕ್ ಮಾಡಲಾಗಿರುವಂತದ್ದು. ಈ ಅಟ್ಯಾಕ್ಗೆ 200 ಮಂದಿ ಬಲಿಯಾಗಿದ್ದಾರೆ. 85 ವಿದ್ಯಾರ್ಥಿನಿಯರು ಬಲಿಯಾಗಿದ್ದಾರೆ. ಶಾಲೆಯ ಮೇಲೆ ದಾಳಿಯನ್ನ ಮಾಡಲಾಗಿತ್ತು. 85 ವಿದ್ಯಾರ್ಥಿನಿಯರು ಬಲಿಯಾಗಿದ್ದಾರೆ. ಅದರ ಜೊತೆಗೆ ಒಟ್ಟಾರೆಯಾಗಿ ಸೇರಿ 200 ಮಂದಿ ಬಲಿಯಾಗಿರುವಂಥದ್ದು. ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಗಮನಿಸುವ ಅಂಶ ಏನಪ್ಪಾ ಅಂತಂದ್ರೆ, ಯುದ್ಧದ ತೀವ್ರತೆ ಮತ್ತಷ್ಟು ಜಾಸ್ತಿ ಆದ್ರೆ ಸಾವು ನೋವಿನ ಪ್ರಕರಣ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಖಮೇನಿ ಹತ್ಯೆ ಆಗಿದೆ. ಖಮೇನಿ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಆಡಳಿತ ಕೂಡ ದೃಢಪಡಿಸಿದೆ. ನೆಕ್ಸ್ಟ್ ಯುದ್ಧ ಮುಂದುವರಿಯುತ್ತಾ ಅಂದ್ರೆ ಕಂಟಿನ್ಯೂ ಆಗುತ್ತಾ ಅಥವಾ ಯುದ್ಧದ ತೀವ್ರತೆ ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೆ ಅನ್ನುವಂಥದ್ದನ್ನ ಗಮನಿಸಬೇಕಾಗುತ್ತೆ. ನೋಡಿ, ಮೋಹನ್ ಚಿತ್ತಾಲ್ ಅವರು ಹೇಳ್ತಾ ಇದ್ರು, ಇನ್ನೂ ಯುದ್ಧ ಮುಗ್ದಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ರಾಷ್ಟ್ರಗಳು ಅಂದ್ರೆ ಅಮೆರಿಕ ಆಗಿರ್ಬೋದು, ಇಸ್ರೇಲ್ ಆಗಿರ್ಬೋದು, ಇರಾನ್ ಆಗಿರ್ಬೋದು ಯಾವುದೇ ಅಂತಿಮ ನಿರ್ಧಾರವನ್ನ ಕೈಗೊಂಡಿಲ್ಲ. ಹಾಗಾಗಿ ಯುದ್ಧ ಅದೇ ರೀತಿಯಾಗಿ ಮುಂದುವರಿಯುತ್ತೆ. ಆದ್ರೆ ಯುದ್ಧವನ್ನ ಅಂತ್ಯ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಂ ರಾಷ್ಟ್ರಗಳು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನುವಂಥದ್ದು ಸದ್ಯದ ಮಟ್ಟಿಗೆ ಒಂದಷ್ಟು ಕುತೂಹಲ ಅಂತ ಹೇಳಲಾಗ್ತಿತ್ತು. ಮೊದಲೇ ಮೋಹನ್ ಚಿತ್ತಾಲ್ ಅವರು ಸಾಕಷ್ಟು ವಿಚಾರಗಳನ್ನ ಹೇಳ್ತಾ ಇದ್ರು. ಮತ್ತೆ ಸಂಪರ್ಕದಲ್ಲಿದ್ದಾರೆ. ಸರ್, ನನ್ನ ಧ್ವನಿ ಕೇಳಿಸ್ತಿದ್ಯಾ ಸರ್? ಸರ್, ಮೊದಲೇ ಕೇಳ್ತಾ ಇದ್ದೆ ನಾನೊಂದು ಪ್ರಶ್ನೆ. ಈಗ ನೀವು ಹೇಳಿದ್ರಿ ರಷ್ಯಾ ಹಾಗೆ ಚೀನಾ ಇವತ್ತು ಸುದ್ದಿಗೋಷ್ಠಿಯನ್ನ ಮಾಡುತ್ತೆ, ಒಂದಷ್ಟು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅಂತ. ಬಟ್ ಇವೆರಡೂ ರಾಷ್ಟ್ರಗಳಿಗೂ ಕೂಡ ಅಮೆರಿಕ ಅಂದ್ರೆ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನೋದು ಗೊತ್ತಿದೆ ಸರ್. ಎಲ್ಲೋ ಒಂದು ಕಡೆ ಯುದ್ಧದ ತೀವ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಷ್ಯಾ ಹಾಗೆ ಅಮೆರಿಕ ಮತ್ತೆ ಚೀನಾ ಈ ರಾಷ್ಟ್ರಗಳು ಒಂದು ನಿರ್ಧಾರಕ್ಕೆ ಬಂದು ಇಲ್ಲಿಗೆ ಸೈಲೆಂಟ್ ಆದ್ರೆ ಓಕೆ, ಅಥವಾ ತೀವ್ರತೆ ಮತ್ತಷ್ಟು ಭೀಕರತೆ ಸ್ವರೂಪವಾದ್ರೆ ಏನಾಗ್ಬೋದು ಸರ್? ಇಲ್ಲಿ ಬ್ರೆಕ್ನಲ್ಲಿ ಕಟ್ ಆದಾಗ ಮತ್ತೆ ನಿಮ್ಮ ವಿಜುವಲ್ಸ್ ನೋಡಿದ್ರೆ ನನ್ಗನ್ನಿಸ್ತಾ ಇದೆ, ಈ 500 ಜನ ಸಾವು, 700 ಮಕ್ಕಳು ಸಾವು ಅಂತ ನೋಡಿದಾಗ ವಿದಿನ್ 2 hours ಅಂದ್ರೆ 48 hours ನಲ್ಲಿ ಇರಾನ್ ವಿಲ್ ಸರೆಂಡರ್ ಅಂತ ಅನಿಸ್ತಾ ಇದೆ ಮೇಡಮ್. ಯಾಕಂದ್ರೆ ಇದು ಇನ್ನು ಮುಂದೆ ಇದು ಯುದ್ಧ ನಡೆಯೋದಂದ್ರೆ ಅದು ಭಂಡತನದ ಪರಮಾವಧಿ ಇರಾನ್ ಇಂದ ಆಗ್ತದೆ. ಮುಂಚೆನೆ ಭಂಡತನ ಮಾಡಿದ್ರು ಅವರು. ದೇ ಶುಡ್ ಹಾವ್ ನಾಟ್ ಟೇಕನ್ ಓವರ್ ಅಮೆರಿಕ. ಆದ್ರೆ ಅವ್ರು ಏನೋ ಒಂದು ಖಮೇನಿಯವರ ಮಾತಿನ ಮೇಲೆ ವಿ ವಿಲ್ ಫೈಟ್ ಅಂತ. ನನಗೆ 3ನೇ ವಿಶ್ವ ಯುದ್ಧ, ಅಟೋಮಿಕ್ ವಾರ್ ಯಾರಿಗೂ ಬೇಡ ಈಗ. ಯಾಕಂದ್ರೆ ಆಲ್ರೆಡಿ ಇಡೀ ಜಗತ್ತನ್ನೇ ಎಕನಾಮಿಕಲಿ ತುಂಬಾ ಕೋವಿಡ್ ಆದ ನಂತರ ಕಷ್ಟದಲ್ಲಿದೆ. ಹಿಂಗಾಗಿ ಗುಡ್ ಸೆನ್ಸ್ ವಿಲ್ ಪ್ರಿವೇಲ್ ನಾಟ್ ಓನ್ಲಿ ಆನ್ ಇರಾನ್ ಬಟ್ ಆಲ್ಸೋ ಆನ್ ಅಮೆರಿಕಾ ಅಂಡ್ ಇಸ್ರೇಲ್. ದಟ್ ದೇ ಶುಡ್ ಆಲ್ಸೋ ಸ್ಟಾಪ್ ನೌ bombarding the Iranian common people. I think this war will end by tonight ಅಂತ ಅನಿಸ್ತದೆ ಮೇಡಮ್. ಸರ್, ನೋಡಿ ಮತ್ತೊಂದು ಸರ್, ಪ್ರಮುಖವಾಗಿ ಈಗ ಹೇಳಿದ್ರಿ, ಈಗ ಇರಾನ್ಗೆ ನೆಕ್ಸ್ಟ್ ದಾರಿನೇ ಇಲ್ಲ. ಒಂದು ಕಡೆ ಅಕಸ್ಮಾತ್ ಏನಾದರೂ ಈಗಾಗಲೇ ಅಮೆರಿಕದ ವಿಚಾರವಾಗಿ ಮತ್ತೆ ತೊಡೆತಟ್ಟಿ ನಿಂತರೆ ಇಲ್ಲ ನಾನು ಇದನ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಆದರೆ ಈಗಾಗಲೇ ಕೆಲವೊಂದಿಷ್ಟು ಮುಸ್ಲಿಂ ರಾಷ್ಟ್ರದಲ್ಲಿ ಖಮೇನಿ ಪರವಾಗಿ ಕೇಳಿ ಬರ್ತಾ ಇರೋದು. ಈಗ ಶಿಯಾ ಮತ್ತೆ ಸುನ್ನಿ ಇವೆರಡೂ ಧರ್ಮದ ವಿಚಾರಕ್ಕೆ ಎರಡೂ ಧರ್ಮದ ವಿಚಾರವಾಗಿ ಸರ್ ಇಲ್ಲೊಂದ್ ಕಡೆ ನೋಡೋದಾದ್ರೆ ಈಗ ಶಿಯಾ ಮತ್ತೆ ಸುನ್ನಿ ವಿಚಾರವಾಗಿ ಮುಸ್ಲಿಂ ರಾಷ್ಟ್ರಗಳಲ್ಲೇ ಒಂದಷ್ಟು ಇದಿಲ್ಲ, ಅಂದ್ರೆ ಕ್ಲೋಸ್ನೆಸ್ ಇಲ್ಲ, ಎಲ್ಲೋ ಒಂದು ಕಡೆ ಬಿರುಕು ಬಿಟ್ಕೊಂಡಿದೆ. ಆದ್ರೆ ಪ್ರಮುಖವಾಗಿ ನೋಡಿ, ಇರಾನ್ ನಲ್ಲಿ ಯುದ್ಧದ ತೀವ್ರತೆ ವಿಚಾರವಾಗಿ ಎಲ್ಲೋ ಒಂದು ಕಡೆ ಖಮೇನಿ ಅವರೇ ಎಡವು ಬಿಟ್ಟು ಇದಕ್ಕೆ ಆಹ್ವಾನ ಕೊಟ್ರ ಅಂತ. ನೋಡಿ ಮೇಡಮ್, ನೀವು ಹೇಳಿದ ಪ್ರಕಾರ ಇಸ್ಲಾಂ ರಿಲಿಜನ್ ನಲ್ಲಿ ನಾನು ಓದಿದಂತೆ, ನಾನು ತಿಳ್ಕೊಂಡಿದ್ದಂತೆ, ಶಿಯಾ ಅಂಡ್ ಸುನ್ನೀಸ್ ವಿಲ್ ನೆವರ್ ಯುನೈಟ್ ಟುಗೆದರ್, ನೆವರ್ ಎವರ್ ಇನ್ ದ ಹಿಸ್ಟ್ರಿ ಅಂತ ಇರೋದ್ರಿಂದ ಶಿಯಾ ಸುನ್ನಿ ನಡುವೆ ಒಪ್ಪಂದ ಆಗಿ ಅವ್ರು ಒಂದಾಗ್ತಾರೆ ಅನ್ನೋದು ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಅಂಡ್ ಇವೇನು ವಾರ್ ಇದೆಯಲ್ಲ, ಈ ವಾರಿಗೆ ಸಂಬಂಧಪಟ್ಟಂಗೆ ಮುಂಚಿಂದಾನೆ ಕೂಡ ಯುರೋಪಿಯನ್ ಯೂನಿಯನ್ ಮತ್ತೆ ಇಂಡಿಯಾ ಲೈಕ್ ಬ್ರಿಕ್ಸ್ ಲೈಕ್ ಕಂಟ್ರೀಸ್ ಅವರು ತಟಸ್ಥ ನಿಲುವನ್ನ ಪಡ್ಕೊಂಡಿದ್ರಿಂದ ಈ ಯುದ್ಧ 2:1 ಅಂದ್ರೆ ಅಮೆರಿಕ ಇಸ್ರೇಲ್ ವರ್ಸಸ್ ಇರಾನ್ ಅಂತ ಆಯ್ತು.
ಅದರಲ್ಲಿ ಇಸ್ರಾಯೇಲ್ ಮತ್ತೆ ಅಮೆರಿಕ ಜೈಶಾಲಿ ಆಗ್ತಾ ಇದೆ, ಇರಾನ್ ಒಬ್ಬಂಟಿಯಾಗಿ ಉಳಿತಾ ಇದೆ. ಇನ್ನು ಇದರ ಮುಂದಿನ ರಿಪರ್ಕೇಶನ್ ಅಂತಂದ್ರೆ ಇದನ್ನ ನಾರ್ಮಲಸಿ ಹೆಂಗೆ ತರಬೇಕು ಇರಾನ್ ನಲ್ಲಿ, ಇಸ್ಲಾಮಿಕ್ ಕಂಟ್ರೀಸ್ ನಲ್ಲಿ, ಇದರ ಬಗ್ಗೆ ಚರ್ಚೆ ಆಗ್ತದೆ ಹೊರತು ಎರಡು ಭಾಗದಲ್ಲಿ ಈ ಯುದ್ಧ ಮುಂದೆ ಸಾರ್ತದೆ ಅಂತ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ ಮೇಡಮ್. ಸರ್ ನೋಡಿ, ಈಗ ಈ ಯುದ್ಧ ಅಂದ್ರೆ ಈಗಾಗಲೇ ಈಗ ನಡೆದಿದ್ದಾಗಿದೆ, ಒಂದು ಕಡೆ ಖಮೇನಿ ಹತ್ಯೆ ಆಗಿದೆ. ಈ ರೀತಿಯ ಯುದ್ಧ ಮುಂದಿನ ಸಂಘರ್ಷಕ್ಕೆ ಯಾವ ರೀತಿ ಪಾಠ ಕಲಿಸ್ಕೊಡ್ಬೋದು ಸರ್? ಒಂದು ರೀತಿ ಪ್ರತಿಯೊಂದು ನೋಡಿ, ಈಗಾಗಲೇ ಇಂಡಿಯಾ ಮತ್ತೆ ಪಾಕಿಸ್ತಾನದ ವಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಆಗೇ ಬಿಡುತ್ತೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಮಾತುಕತೆಯ ಮುಖಾಂತರವಾಗಿ ಒಂದಷ್ಟು ಸೈಲೆಂಟ್ ಆಯಿತು. ಅದಾದ ನಂತರವಾಗಿ ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಬಂದರು, ಮಧ್ಯದಲ್ಲಿ ನಾನೇ ಬಂದೆ ಅಂತ ಹೇಳಿಕೆಯನ್ನ ಕೊಟ್ಟರು. ಆದರೆ ಈ ರೀತಿಯ ಯುದ್ಧಗಳು ಮುಂದಿನ ಸಂಘರ್ಷಗಳಿಗೆ ಅಥವಾ ಮುಂದಿನ ಸಂಘರ್ಷಗಳು ನಡೆಯುವಂತಹ ವಿಚಾರವಾಗಿ ಯಾವ ರೀತಿ ಪಾಠವನ್ನ ಹೇಳ್ಕೊಡ್ತವೆ ಅಂತ? ಮೇಡಮ್, ರಿಪಬ್ಲಿಕ್ ಕನ್ನಡದಲ್ಲಿ ನಾವು ಸ್ಪಷ್ಟಪಡಿಸ್ತೇನೆ, ಅಮೆರಿಕಾ ಹ್ಯಾಸ್ ನಾಟ್ ಸ್ಟಾಪ್ ದ ವಾರ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್. ಪಾಕಿಸ್ತಾನ್ ಹ್ಯಾಸ್ ಟಚ್ ದ ಫೀಟ್ ಆಫ್ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. ದಟ್ ಈಸ್ ದ ರೀಸನ್ ಇಂಡಿಯಾ ಹ್ಯಾಸ್ ಸ್ಟಾಪ್ ದಿಸ್ ವಾರ್. ಅಮೆರಿಕಾದ ಭಂಡ ಏನು ಹೇಳ್ತಾ ಇದ್ದಾರಲ್ಲ, ನಾನು ಸ್ಟಾಪ್ ಮಾಡಿದ್ದೇನೆ, ಇಟ್ ವಾಸ್ ಅಟ್ ದ ಮರ್ಸಿ ಆಫ್ ದ ಇಂಡಿಯನ್ ಆರ್ಮಿ, ನೇವಿ, ಏರ್ಫೋರ್ಸ್. They wanted to target the terrorist installation of Pakistan. Their target was over and this war has stopped. ಇದು ಸುಳ್ಳು ಹೇಳ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್, ಮೈನೆ ಯುದ್ಧ ರೋಕ ಅಂತ. ಇಂಡಿಯಾ ಪಾಕಿಸ್ತಾನ್ ಯುದ್ಧ ಇಂಡಿಯನ್ ಗವರ್ಮೆಂಟ್ ಮತ್ತು ಇಂಡಿಯನ್ ಆರ್ಮಿ, ನೇವಿ, ಏರ್ಫೋರ್ಸಿನ ಕಡೆಯಿಂದ ನಿಂತಿದೆ ಹೊರತು ಡೊನಾಲ್ಡ್ ಟ್ರಂಪ್ ಇಂದ ನಿಂತಿಲ್ಲ. ಈ ಡೊನಾಲ್ಡ್ ಟ್ರಂಪ್ ಈ ಭಂಡತನ ಬಿಡಬೇಕು, ಐ ಹ್ಯಾವ್ ಸ್ಟಾಪ್ ದ ವಾರ್ ಅಂತ ರಿಪಬ್ಲಿಕ್ ಚಾನೆಲ್ ಮುಖಾಂತರ ಜನತೆಗೆ ನಾನು ಹೇಳ ಬಯಸ್ತೇನೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು. ನೋಡಿ, ಈಗಾಗಲೇ ಒಂದು ಕಡೆ ಇರಾನ್ನ ಸರ್ವೋಚ್ಚ ನಾಯಕನ ಹತ್ಯೆ ಆಗಿದೆ. अपने बच्चों को कुर्बान कर देगी। मेरे रहबर को लाओ, मेरे रहबर को लाओ, मेरे रहबर को रे जालिमों, मेरे रहबर को कैसे मारा? मेरे शेर को कैसे मारा था? मेरे मौलाए कायनात को धोखे से मारा था, वैसे ही मेरे रहबर को भी धोखे से मारा है। मुझे नहीं जीना है रहबर के बाद, मेरे बच्चे यतीम है रहबर के बाद, शिया यतीम है रहबर के बाद। ओ जालिमों, खुल के वार करो, हम सब तैयार